ಗದಗ ಜಿಲ್ಲೆ ರೂಣ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಹಿಂಗಾರಿ ಹಂಗಾಮಿನ ಜೋಳ ಹಾಗೂ ಕಡಲೆ ಬೀಜ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು. ರೈತರ ಬೇಡಿಕೆ ಪ್ರತಿ ಎಕರೆಗೆ 1 ಬ್ಯಾಗ್ ಕೊಡುವುದಾಗಿ ಇದ್ದು, ಒಬ್ಬ ರೈತರಿಗೆ 5 ಎಕರೆವರೆಗೆ ಬೀಜ ವಿತರಣೆ ಮಾಡಲಾಗುತ್ತದೆ. ಇನ್ನೂ ಹೆಚ್ಚಿನ ಬೇಡಿಕೆ ಇದ್ದಲ್ಲಿ ಬೀಜ ನಿಗಮದಿಂದ ಪಡೆದುಕೊಳ್ಳಬಹುದು. ಇದೇ ಸಂದರ್ಭದಲ್ಲಿ ಜಿಎಸ್ ಪಾಟೀಲ್ ಅವರು ಮಾತನಾಡಿ, ಸದ್ಯದಲ್ಲಿ ರೈತರ ಬೆಳೆದ ಬೆಳೆಗೆ ಕೋಲ್ಡ್ ಸ್ಟೋರೇಜ್ ಘಟಕವನ್ನು ನಿರ್ಮಿಸಲು ತಯಾರಿ ನಡೆಸಿದ್ದೇನೆ. ನಮ್ಮ ರೈತರಿಗೆ ಬೆಳೆದ ಬೆಳೆಯಲ್ಲಿ ಎಲ್ಲ ರೈತರಿಗೂ ಬೀಜ ಸಿಗುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ನಿರ್ವಹಿಸುತ್ತೇನೆ ಎಂದು ಅವರು ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೀಜ ವಿತರಣೆ ಕಾರ್ಯಕ್ರಮ ಕೂಡ ನೆರವೇರಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವರಾಜ ದೇವರು, ಯಲ್ಲಾರ ಲಿಂಗೇಶ್ವರ ಮಠ ಅಬ್ಬಿಗೇರಿ ಹಾಗೂ ಶಾಸಕರಾದಂತಹ ಜಿಎಸ್ ಪಾಟೀಲ್, ಧಾರವಾಡ ಕೆಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಶ್ರೀ ಐಎಸ್ ಪಾಟೀಲ್, ವೀರಣ್ಣ ಶೆಟ್ಟರ್, ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀ ಅಂದಪ್ಪ ಪಲ್ಲೇದ್, ಸಂಗನಬಸಪ್ಪ ಪರಡ್ಡಿ, ಶಿವನಗೌಡ ಪಾಟೀಲ್, ಶಂಕರ ಕಳಿಗನ್ನವರ್, ಬಸವರಾಜ ನವಲಗುಂದ, ಮೇಘರಾಜ್ ಭಾವಿ, ಶ್ರೀಮತಿ ರೂಪಾ ಮಂಜುನಾಥ್ ಅಂಗಡಿ, ಶ್ರೀಮತಿ ರೇಖಾ ಮುತ್ತುನಾಥ್ ಚೌಡ್ರೆಡ್ಡಿ, ಸುರೇಶ್ ಸೆರೋಳ, ಕೃಷಿ ಅಧಿಕಾರಿ ತಹಸೀಲ್ದಾರ್, ಅದೇ ರೀತಿ ಎಸ್ಆರ್ ದೊಡ್ಡಮನಿ, ಬೀಜ ನಿಗಮದ ಪ್ರವೀಣ್ ಕುಲಕರ್ಣಿ ಸೇರಿದಂತೆ ಗಜೇಂದ್ರಗಡ ಹಾಗೂ ರೂಣ ತಾಲೂಕಿನ ರೈತರು ಭಾಗವಹಿಸಿದ್ರು. ನ್ಯೂಸ್ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಅರೋಣ. ಯೋಜನೆಗಳ ಬಗ್ಗೆ ಕೂಡ ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಕೃಷಿ ಬಗ್ಗೆ ಮತ್ತು ಕೃಷಿ ಮತ್ತು ನಮ್ಮ ರೈತರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಅವರೆಲ್ಲ ಮಾತನಾಡುವಾಗ ಹೇಳ್ತಾರೆ, ನಾನು ಸ್ವತಃ ಕೃಷಿಕನಿದ್ದೆ ಅಂತ ಹೇಳಿ. ಅಂದ್ರೆ ಅವ್ರಿಗೆ ನಮ್ಮ ರೈತರ ಕಷ್ಟ ಏನದಾವ ಅನ್ನೋ ವಿಚಾರ ಕೂಡ ಅವ್ರಿಗೆಲ್ಲ ಅರ್ಥ ಅಂತವ್ರು. ಅದಕ್ಕೆ ಅವರು ಎಲ್ಲ ಸಹಯೋಗಿ ಕರ್ಕೊಂಡು ಏನ್ ಮಾಡಿದ್ರೆ ನಮಗೆ ಕೆಲವು ಕಾರ್ಯಕ್ರಮಗಳನ್ನ ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ ಐತೆ ಅನ್ನೋ ಮಾತನ್ನು ಇಟ್ಟುಕೊಂಡು ಇಂಥ ಕೃಷಿ ಭಾಗ್ಯ ಅನ್ನುವ ಕಾರ್ಯಕ್ರಮವನ್ನು ಇವತ್ತು ಅವರು ಕೊಟ್ಟಿದ್ರು. ಸಾಮಾನ್ಯವಾಗಿ ನಮಗೆಲ್ಲ ಇದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬಹಳ ದಿವಸದಿಂದ ನಡೆದಿದೆ. ನಮಗೆಲ್ಲ ನಮ್ಮ ಭೂಮಿಯನ್ನು ಸ್ವಲ್ಪ ಮಾಡಬೇಕು ಮತ್ತು ಹರಿದು ಹೋಗುವಂಥ ನೀರನ್ನು ನಿಲ್ಲಿಸಬೇಕು. ಇವೆಲ್ಲ ನಮಗೆ ನಾವೇನು ಸರ್ಕಾರಿ ಒಡ್ಡು ಅಂತಿದ್ವಿ, ಅದರ ಮುಖಾಂತರ ಬಹಳಷ್ಟು ವರ್ಷದಿಂದ ಇವೆಲ್ಲ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಆದಾಗ್ಯೂ ಕೂಡ ಇವತ್ತು ಈ ಹೊಸ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಅದನ್ನ ನಡೆಸ್ಕೊಂಡು ಬಂದಿದ್ದಾರೆ. ಬಹುಶಃ ಈ ಸರ್ತಿನೂ ನಾವು ಕಳೆದ ವರ್ಷ ಸುಮಾರು 125 ಕೃಷಿ ಹೊಂಡಗಳನ್ನು ಒಂದೊಂದು ಕ್ಷೇತ್ರಕ್ಕೆ ಕೊಡು ಮಾಡಿದ್ವಿ. ಮತ್ತೆ ಈ ವರ್ಷನೂ ಕೂಡ ಅವನ್ನೆಲ್ಲ ನಾವು ಮತ್ತೆ ಆ ಕಾರ್ಯಕ್ರಮವನ್ನು ಕೂಡ ತೆಗೆದುಕೊಂಡಿದ್ದೇವೆ. ಇದು ನಿಮ್ಮೆಲ್ಲ ರೈತರ ಗಮನಕ್ಕೆ ಇರಬೇಕನ್ನೋ ಮಾತು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳಿ, ವಿಶೇಷವಾಗಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ನನಗೆ ಮತ್ತೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ಬಹುಶಃ ಇಲ್ಲಿ ನಮ್ಮ ರೋಣ ತಾಲೂಕಿಗೆ ಈ